ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಏಪ್ರಿಲ್ 3ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೆಸ್ಟ್ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಜಿಕೆ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ. ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿಯ ಮೊದಲ ಹಂತ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದಾನೆ. ಸೊ ಏನಿದೆ? ಡಿಜಿಟಲ್ ಜನಗಣತಿ ಅಂತ ಇದೆ. ಸೊ ಹಾಗಾದ್ರೆ ಈ ಒಂದು ಡಿಜಿಟಲ್ ಜನಗಣತಿ ಏನಿದೆ ಅಲ್ವಾ, ಸೊ ಇದು ಮೊಟ್ಟ ಮೊದಲ ಒಂದು ಡಿಜಿಟಲ್ ಜನಗಣತಿ ಆಗಿದೆ. ಹಾಗಾದರೆ ಇದರಲ್ಲಿ ಕಂಡುಬರ್ತಕ್ಕಂತಹ 2 ಹಂತಗಳಲ್ಲಿ ಮೊದಲ ಹಂತ ಆಲ್ರೆಡಿ ಪ್ರಾರಂಭವಾಗಿದೆ. ಅದು ಯಾವಾಗ ಆರಂಭ ಆಗಿದೆ ಅಂತ ಕೇಳಿದ್ದಾನೆ. ಸರ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತಾ ಇದು ಸಹ ಆರಂಭ ಆಯಿತು ಸರ್ ಇದು. ಸೊ ಹಾಗಾದರೆ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಭಾರತದ್ದು? ಯಾವಾಗ ಅಂದರೆ ಏಪ್ರಿಲ್ 1ರಿಂದ 2026 ಏಪ್ರಿಲ್ 1ಕ್ಕೆ ಪ್ರತಿ ವರ್ಷ ಈ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು ಯಾವಾಗ ಎಂಡ್ ಆಗುತ್ತೆ? ಹಣಕಾಸು ವರ್ಷ. ಸೊ ಯಾವಾಗ ಎಂಡ್ ಆಗುತ್ತೆ ಅಂದರೆ ಸರ್ ಮಾರ್ಚ್ 31ಗೆ ಎಂಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಅಂತ ಹೇಳ್ತೀವಿ. ಏಪ್ರಿಲ್ 1, 2026ಕ್ಕೆ ಈ ಭಾರತದ ಮೊಟ್ಟ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ ಏನಿದೆ ಅಲ್ವಾ ಆರಂಭವಾಗಿದೆ. ಓಕೆ, ಸೊ ಆರಂಭ ಆಗಿದೆ ಇವಾಗ ಆಲ್ರೆಡಿ. ಸರ್ ಹಾಗಾದರೆ ಇದು ಯಾವಾಗ ಎಂಡ್ ಆಗುತ್ತೆ? ಎಲ್ಲಿವರೆಗೆ ಅವರಿಗೆ ಕಾಲಮಿತಿ ಇದೆ? ಮೇ ಬಿ ಏನು ವರ್ಷಾನುಗಟ್ಟಲೆ ಅವರು ಜನಗಣತಿಯನ್ನು ಮಾಡ್ತಾ ಇರ್ತಾರಾ, ಏನು 2 ದಿನದಲ್ಲಿ ಮುಗಿಸ್ತಾರಾ ಅಂತ ಕೇಳಿದ್ರೆ ಇಲ್ಲ, ಏಪ್ರಿಲ್ 1ರಿಂದ ಈ ಸೆಪ್ಟೆಂಬರ್ ಅವರಿಗೆ ಎಲ್ಲಿವರೆಗೂ ಸೆಪ್ಟೆಂಬರ್ 30 ಸೆಪ್ಟೆಂಬರ್ ಅಂತ ಹೇಳ್ತೀವಿ. 30 ಸೆಪ್ಟೆಂಬರ್ 2026ವರೆಗೆ ಈ ಮೊದಲ ಹಂತವನ್ನು ಕಂಪ್ಲೀಟ್ ಮಾಡಲಿದ್ದಾರೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದು ಎಷ್ಟನೇ ಒಂದು ಜನಗಣತಿಯಾಗಿದೆ? 1881 ಫಸ್ಟ್ ಟೈಮ್ ಸ್ಟಾರ್ಟ್ ಆಗುತ್ತಲ್ವಾ, 1882 ಓಕೆ, ಸೊ 1881 ಆ್ಯಕ್ಚುಲಿ. ಸೊ ಅಲ್ಲಿ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಅದು ಮೊದಲ ಜನಗಣತಿ ಅಂತ ಹೇಳ್ತೀವಿ. ಹಾಗಾದರೆ 10 ವರ್ಷಕ್ಕೆ ಕೂಡಿಸ್ತಾ ಬನ್ನಿ. ಇವಾಗ ಎಷ್ಟಾಗಬಹುದು? ಸೊ ಇದು ಎಷ್ಟನೇದಾಗಿದೆ ಅಂದರೆ ಸರ್ 16ನೇ ಜನಗಣತಿ ಆಗಿದೆ. ಯಾವುದು? ಈ ಒಂದು 2026 ನಡೆದಿರತಕ್ಕಂತಹ ಜನಗಣತಿ. ಸೊ ಇದೊಂದು 16ನೇ ಸೆನ್ಸಸ್ ಆಗಿದೆ, 16th ಸೆನ್ಸಸ್ ಆಗಿದೆ, 16ನೇ ಒಂದು ಜನಗಣತಿ ಆಗಿದೆ. ಅದು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಕೆಲವೊಂದು ಸ್ವಲ್ಪ ಡೆಪ್ತ್ ಆಗಿ ಕೇಳಬಹುದು ಪ್ರಶ್ನೆ. ಏನು ಹಾಗಾದರೆ ಮೊದಲ ಮತ್ತು 2ನೇ ಹಂತ ಅಂತ ಯಾಕೆ ಮಾಡಿದರು? ಸೊ ಮೊದಲನೇ ಹಂತದಲ್ಲಿ ಯಾವ ಪ್ರದೇಶಗಳಿದ್ದಾವೆ, 2ನೇ ಹಂತದಲ್ಲಿ ಯಾವ ಪ್ರದೇಶಗಳಿದ್ದಾವೆ ಅಂತ. ಸೊ ನಿಮ್ಗೆ ಗೊತ್ತಿರಲಿ, ಮೊದಲನೇ ಹಂತದಲ್ಲಿ ನಾರ್ಮಲ್ ದ ಪ್ಲೇನ್ ಏರಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಮೀನ್ಸ್ ಮೈದಾನ ಪ್ರದೇಶಗಳು ಅಂತ. ಮೈದಾನ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂತಹ ರಾಜ್ಯಗಳಿಗೆ ಇಲ್ಲಿ ಜನಗಣತಿಯನ್ನು ಮಾಡಲಾಗ್ತದೆ. ಸರ್ ಮೈದಾನ ಬಿಟ್ಟು ಮತ್ತೆ ಏನೇನು ಕಂಡುಬರ್ತದೆ? ಸೊ ಬೇರೆ ಸಾಕಷ್ಟು ಕಂಡುಬರ್ತವಲ್ಲ, ಸೊ ಅಲ್ಲೆಲ್ಲ ಇದೆಯಾ? ಸೊ ಒಂದು ಮೈದಾನ ಪ್ರದೇಶ, ಇನ್ನೊಂದು ಹಿಲ್ಲಿ ಸ್ಟೇಟ್ಸ್ ಅಂತ. ಓಕೆ, ಸೊ ಇವಾಗ ಹಿಲ್ಲಿ ಸ್ಟೇಟ್ಸ್ ಯಾವ್ಯಾವ ಕಂಡು ಬರ್ತವೆ ನಿಮಗೆ? ಈ ಹಿಮಾಚಲ್ ಪ್ರದೇಶ ಆಗಿರಲಿ, ಉತ್ತರಾಖಂಡ ಆಗಿರಲಿ, ಆ್ಯಂಡ್ ನೆಕ್ಸ್ಟ್ ಅರುಣಾಚಲ್ ಪ್ರದೇಶ ಆಗಿರಲಿ, ಲಡಾಖ್ ಆಗಿರಲಿ, ಜಮ್ಮು ಕಾಶ್ಮೀರ ಆಗಿರಲಿ. ಸೊ ಈ ರೀತಿಯ ಹಿಲ್ಲಿ ಏರಿಯಾಗಳನ್ನು 2ನೇ ಹಂತಗಳಲ್ಲಿ ಜನಗಣತಿ ಮಾಡಲು ಉದ್ದೇಶ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ ಟೋಟಲಿ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ? ಇವಾಗ ಬಂದ ವ್ಯಕ್ತಿ ನಿಮ್ಮ ಹತ್ರ, ಓಕೆ, ಸೊ ಮನೆಗೆ ಬಂದಿರೋರವರು ಆಲ್ಮೋಸ್ಟ್ ಸರ್ ಆ್ಯಂಡ್ ಟೀಚರ್ ಆಗಿರ್ತಾರೆ. ಸೊ ಗೌರ್ಮೆಂಟ್ ಎಂಪ್ಲಾಯ್ಗಳು ಅಂತಂದರೆ ಈ ಒಂದು ಟೀಚರ್ ಮತ್ತು ಪ್ರೈಮರಿ ಸ್ಕೂಲ್ ಆ್ಯಂಡ್ ದೆನ್ ಹೈಸ್ಕೂಲ್ ಟೀಚರ್ ಮತ್ತು ಸರ್ಗಳಿಗೆ ಹಾಕಿರ್ತಾರೆ. ಸೊ ಅವರು ಒಬ್ಬರು ಬರ್ತಾರೆ ನಿಮಗೆ ಟೀಚರ್ ನಿಮ್ಮ ಮನೆಗೆ. ಸೊ ಹಾಗಾದರೆ ಬಂದು ನಿಮಗೆ ಎಷ್ಟು ಕ್ವಶನ್ಗಳನ್ನು ಕೇಳ್ತಾರೆ? ಟೋಟಲಿ ಎಷ್ಟು ಕೇಳ್ತಾರೆ ಅಂದರೆ ಟೋಟಲಿ 33 ಕ್ವಶನ್ಗಳನ್ನು ಕೇಳ್ತಾರೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಮನೆಗೆ ಬಂದಾಗ ಅವ್ರು ಎಷ್ಟು ಕೇಳ್ತಾರೆ? ಓಕೆ, ಸೊ ಇನ್ನೂ ಒಂದು 10 days ಆರ್ ಇನ್ನೂ ಒಂದು ಮಂತಲ್ಲಿ ನಿಮ್ಮ ಮನೆಗೆ ಬರಬಹುದು ಆಲ್ಮೋಸ್ಟ್. ಓಕೆ, ಸೊ ಬಂದಾಗ ಕೌಂಟ್ ಮಾಡ್ದಾಗ ಕೂತ್ಕೊಳ್ಳಿ. ಓಕೆ, ಇದನ್ನು ಕೇಳ್ದ, ಓಕೆ ಇದನ್ನು ಕೇಳಿದ್ರು, ನೆಕ್ಸ್ಟ್ ಕೇಳಿದ್ರು, ಓಕೆ 33 ಆಯಿತಾ ಅಂತ. ಸೊ ಇಲ್ಲ ಅಂತಂದರೆ ಅದನ್ನು ಕೆಲವೊಂದನ್ನು ಅವರೇ ಹೇಗೆ ಅಂತಂದರೆ ಓಕೆ ಅಂತ ಟಿಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ 33 ಇದೆಯಾ ಅಂತ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಕೇಳ್ತಾನೆ. ಅಂದರೆ ನೆಕ್ಸ್ಟ್ ಹಾಗಾದರೆ ಇದರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಯಾರಾಗಿದ್ದಾರೆ ಈ 2027ರ 27th ನಾವು ಸೆನ್ಸಸ್ ಅಂತ ಹೇಳ್ತೀವಿ. 2026 ಅನ್ನೋದಕ್ಕಿಂತ 2027th ಸೆನ್ಸಸ್ ಅಂತ ಹೇಳ್ತೀವಿ. ಸೊ ಮೀನ್ಸ್ ಈ ಒಂದು 16ನೇ ಸೆನ್ಸಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು 16ನೇ ಸೆನ್ಸಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಯಾರಾಗಿದ್ದಾರೆ ಅಂತ. ಓಕೆ, ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ತೀವಿ. BA ಬ್ಯಾಚುಲರ್ ಆಫ್ ಆರ್ಟ್ಸ್ ಅಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಮರಳು ಶಿಲ್ಪಕಾರ ಈ ಸುದರ್ಶನ್ ಪಟ್ನಾಯಕ್ ಅವರು ಅಂತ ಹೇಳ್ತೀವಿ. ಸೊ ಇವರು ನೆನ್ಪಿಟ್ಕೊಳ್ಳಿ. ಸೊ ಇವರು ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಯಾವುದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ? ಸರ್ ಈ 16ನೇ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಹಾಗಾದರೆ ಇದರ ಮಾಸ್ಕಾಟ್ಗಳು ಯಾವುದಾಗಿತ್ತು ಸರ್? ಯಾವುದು? ಈ 16ನೇ ಸೆನ್ಸಸ್ದು 16 ಅಂತ ಯಾಕಷ್ಟು ಬಾರಿ ಹೇಳ್ತಾ ಇದ್ದೇನೆ ಅಂದರೆ ಕೇಳಿ ನಿಮಗೆ ಬೋರ್ ಆಗಬೇಕು ಅಂತ ನಿಮಗೆ ನೆನಪು ಹಿಡಿಬೇಕು ಅಂತ ಅಷ್ಟೇ. ಸೊ ಈ ಒಂದು 16ನೇ ಸೆನ್ಸಸ್ನ ಮಾಸ್ಕಟ್ಗಳು ಯಾರಾಗಿದ್ರು? ಸರ್ ಒಂದು ನಮ್ಮ ಪ್ರಗತಿ ಮೇಡಮ್ ಅವರು ಅಂತ ಇನ್ನೊಂದು ವಿಕಾಸ್ ಸರ್ ಅವರು. ಓಕೆ, ಸೊ ಯಾರು ಅಂದರೆ ಒಂದು ಪ್ರಗತಿ ಮತ್ತು ವಿಕಾಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರಗತಿ ಅನ್ನೋದು ಫಿಮೇಲ್ ಮಾಸ್ಕಟ್ ಆಗಿದೆ ಅಂತ ನೀವೊಂದು ವಿಕಾಸ್ ಅನ್ನೋದು ಮೇಲ್ ಮಾಸ್ಕಟ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಫಿಕ್ಸ್ ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಸೊ ನಿಮ್ಗೆ ಗೊತ್ತಿರಬಹುದು ಎಕನಾಮಿಕ್ಸ್ ಮೇಲೆ
ಪ್ರಶ್ನೆಗಳು ಬರ್ತವೆ ಅಂತಂದರೆ ಜಾಸ್ತಿ ಬರ್ತಾ ಇರೋದು ನಿಮಗೆ 2011 ಜನಗಣತಿಯ ಮೇಲೆ. ಓಕೆ, ಯಾಕೆ 2021ರಲ್ಲಿ ಆಗಿರಲಿಲ್ಲ ಅಂತ. ಸೊ ಇವಾಗ ಇದನ್ನು ಬಿಟ್ಟು ಬಿಡ್ತಾನೆ, ಭಾಳ ಕಡಿಮೆ ಮಾಡ್ತಾನೆ ನೀವು ಫೋಕಸ್ನ. ಬಟ್ 2026ರ 27 ಜನಗಣತಿ ಏನಿದೆಯಲ್ವಾ ಇದ್ರ ಮೇಲೆ ಫೋಕಸ್ ಮಾಡ್ತಾನೆ. ಕೇಳ್ತಾನೆ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸಲ್ಲಿ ಇದು ಬರುತ್ತೆ. ಓಕೆ, ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ, ಇದರಲ್ಲಿರ್ತಕ್ಕಂಥ ಒಂದು ಎಳೆನೂ ನೀವು ಬಿಡಬೇಡಿ, ಯಾಕೆಂದರೆ ನಿಮಗೆ ಡೆಪ್ತ್ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ ಇರಬಹುದು, ಎಷ್ಟನೇ ಒಂದು ಸೆನ್ಸಸ್ ಆಗಿದೆ ಅಂತ ಇರಬಹುದು, ಇಲ್ಲಾಂದ್ರೆ ಈ ಒಂದು ಸ್ವತಂತ್ರದ ನಂತರ ಎಷ್ಟನೇ ಸೆನ್ಸಸ್ ಆಗಿದೆ ಅಂತ ಇರಬಹುದು. ಸೊ ಹಾಗಾದರೆ ಸ್ವತಂತ್ರದ ನಂತರ ಎಷ್ಟನೇ ಸೆನ್ಸಸ್ ಆಗಿದೆ ಇದು ಹೇಳ್ಬೋದಾ? ಏನಿಲ್ಲ ಸರ್, ಇದು 8ನೇ ಸೆನ್ಸಸ್ ಆಗಿದೆ. ಓಕೆ, ಎಷ್ಟನೇ ಸೆನ್ಸಸ್ ಆಗಿದೆ? ಈ ಒಂದು 8ನೇ ಸೆನ್ಸಸ್ ಆಗಿದೆ ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಸೆನ್ಸಸ್ ಅನ್ನೋದು, ಈ ಒಂದು ಜನಗಣತಿ ಅನ್ನೋದು ಯಾವ ಪಟ್ಟಿಯಲ್ಲಿ ಬರುತ್ತೆ? ಇವಾಗ ನಿಮಗೆ ಈ ಯಾವುದು ಸಂವಿಧಾನದ 7ನೇ ಅನುಸೂಚಿ ಇದೆ. ಸೊ 7ನೇ ಅನುಸೂಚಿಯಲ್ಲಿ ಏನಂತ ಹೇಳುತ್ತೆ ಸರ್? ಒಂದು ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಆ್ಯಂಡ್ ದೆನ್ ಸಮವರ್ತಿ ಪಟ್ಟಿ ಅಂತ 3 ಪಟ್ಟಿಗಳಿದ್ದಾವೆ ಅಲ್ವಾ? ಸೊ ಏನೇನಂತ ಹೇಳ್ತೀವಿ? ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಆ್ಯಂಡ್ ದೆನ್ ಈ ಒಂದು ಓಕೆ, ಅದು ಯಾವುದು ಅಂತ ಮರೆತು ಬಿಟ್ಟೆ ಅದು ಇಂಗ್ಲೀಷಲ್ಲಿ. ಓಕೆ, ಸೊ ಅದೊಂದು. ಸೊ ಈ 3 ಪಟ್ಟಿಗಳು ಬರ್ತವೆ. ಆ್ಯಂಡ್ ದೆನ್ ಉಳಿದಿರ್ತಕ್ಕಂಥ ಅಧಿಕಾರಗಳನ್ನು ನಾವು ರೆಸಿಡ್ಯೂಯಲ್ ಪವರ್ಗಳಂತ ಹೇಳ್ತೀವಿ, ಉಳಿಕೆ ಒಂದು ಅಧಿಕಾರಗಳು ಅಂತ ಹೇಳ್ತೀವಿ. ಸೊ ಇದು ಯಾವುದರಲ್ಲಿ ಬರುತ್ತೆ? ಯಾವುದು ಅಂದರೆ ಈ ಒಂದು ಡಿಜಿಟಲ್ ಜನಗಣತಿ. ಸೊ ಒಟ್ಟಿನಲ್ಲಿ ಜನಗಣತಿ ಅನ್ನೋದು ಯಾವುದರಲ್ಲಿ ಬರುತ್ತೆ ಅಂದರೆ ಸರ್, ದ್ಯಾಟ್ ಈಸ್ ಯಾವುದರಲ್ಲಿ ಬರುತ್ತೆ? ಇದು ಒಂದು ಯೂನಿಯನ್ ಸಬ್ಜೆಕ್ಟ್ ಆಗಿದೆ. ಮೀನ್ಸ್ ಇದೊಂದು ಸೆಂಟ್ರಲ್ ಲಿಸ್ಟಲ್ಲಿ ಬರ್ತಕ್ಕಂಥ ಒಂದು ವಿಷಯವಾಗಿದೆ, ಯಾವುದು ಈ ಒಂದು ಸೆನ್ಸಸ್ ಅನ್ನೋದು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಯಾವ ವಿಧಿಯ ಅಡಿಯಲ್ಲಿ ಇದನ್ನು ಹೇಳಲಾಗ್ತದೆ ಅಂತ ಸಹ ನಿಮಗೆ ಕೇಳ್ಬೋದು. ಯಾವ ವಿಧಿ ಅಡಿಯಲ್ಲಿ ಅಂತಂದರೆ ಸರ್, ದ್ಯಾಟ್ ಈಸ್ ಈ ಒಂದು 246ನೇ ವಿಧಿ ಅಡಿಯಲ್ಲಿ ಈ ಒಂದು ಸೆನ್ಸಸ್ ಬಗ್ಗೆ ಹೇಳಲಾಗಿದೆ ಸರ್. ಇಲ್ಲ ಸರ್, ಈ ಒಂದು 246ನೇ ವಿಧಿಯ ಅಡಿಯಲ್ಲಿ ಈ ಪಟ್ಟಿಗಳ ಬಗ್ಗೆ ಹೇಳಲಾಗಿದೆ. ಹೌದಾ, ಒಂದು ಪಟ್ಟಿಗಳಲ್ಲೇ ಕಂಡುಬರುತ್ತಲ್ವಾ ಇದು ಸಹ. ಸೊ ಅದಕ್ಕೆ ನೀವು ಇದನ್ನು ಆರ್ಟಿಕಲ್ ಅಂತ ಹೇಳಬೇಕಾಗುತ್ತೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ನಿಮಗೆ ಟೋಟಲಿ ಎಷ್ಟು ಲ್ಯಾಂಗ್ವೇಜಲ್ಲಿ ಈ ಒಂದು ಜನಗಣತಿ ನಡೀತಾ ಇದೆ ಅಂದರೆ 16 ಲ್ಯಾಂಗ್ವೇಜ್ಗಳಲ್ಲಿ ಇದು ಜನಗಣತಿ ನಡೀತಾ ಇದೆ. ಓಕೆ, ಸೊ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಇನ್ನೊಂದೇನು ಅಂತಂದರೆ ಮೊಬೈಲ್ ಆ್ಯಪ್ ಮೂಲಕ ಸೆಲ್ಫ್ ಆಗಿ ನೀವು ಸಹ ಅಪ್ಡೇಟ್ ಮಾಡಬಹುದು. ಸೆಲ್ಫ್ ಎನ್ಯೂಮರೇಷನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಸೆಲ್ಫ್ ಎನ್ಯೂಮರೇಷನ್ನ ಕೊಟ್ಟಿರೋದು. ಓಕೆ, ಅವ್ರು ಇವಾಗ ನಮ್ಮ ಮನೆಗೆ ಬರ್ತಾರೆ. ಸೊ 33 ಕ್ವಶನ್ ಕೇಳ್ತಾರೆ, ನಾವು ಆನ್ಸರ್ ಮಾಡ್ತೀವಿ. ಅವರು ಅವರ ಟ್ಯಾಬಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಟೈಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರು ಬರೋಕ್ಕಿಂತ ಮುಂಚೆಯೇ ನಮಗೆ ಎಷ್ಟು ಗೊತ್ತಿರುತ್ತಲ್ವಾ? ಸೊ ಯಾವ್ಯಾವ ಪ್ರಶ್ನೆಗಳಿಗೆ ಅದನ್ನೆಲ್ಲ ಸಹ ನಾವೇ ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಅವ್ರು ಮತ್ತೆ ಹಾಗಾದರೆ ನಮ್ಮ ಮನೆಗೆ ಬರಲ್ವಾ ಸರ್ ಅವರು? ನಾನೇನಾದರೂ ಅಪ್ಡೇಟ್ ಮಾಡಿದ್ರೆ ಬರ್ತಾರೆ. ಬಂದ ನಂತರ ಮತ್ತೆ ಕ್ರಾಸ್ ವೆರಿಫೈ ಮಾಡಿ ಓಕೆ ಎಲ್ಲ ಕರೆಕ್ಟ್ ಇದೆಯಾ ಆ್ಯಂಡ್ ದೆನ್ ಯಾವುದಾದ್ರೂ ಬಿಟ್ಟಿದ್ದೀರಾ ಅಂತ ಚೆಕ್ ಮಾಡಿಕೊಂಡು ಅಲ್ಲಿ ಅವರು ಸಬ್ಮಿಟ್ ಕೊಟ್ಕೊಂಡು ಹೋಗ್ತಾರೆ. ಓಕೆ, ಸೊ ಇದು ಸಹ ಫಸ್ಟ್ ಸೆಲ್ಫ್ ಈ ಒಂದು ಎನ್ಯೂಮರೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ಸ್ಟಾರ್ಟ್ ಮಾಡಿರೋದು ಸಹ ಇದೇ ಒಂದು ಮೊದಲ ಬಾರಿಗೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲೋಕಸಭೆಯಲ್ಲಿ. ಓಕೆ, ಸೊ ಅದು ಮೊದಲ ಪ್ರಶ್ನೆಗೆ ಸ್ವಲ್ಪ ಫಿಕ್ಸ್ ಕ್ವಶನ್ ಕೇಳ್ತಾನೆ ಅನ್ನೋ ಕಾರಣದಿಂದಾಗಿ ಒಂದು 7 ನಿಮಿಷ ಹೋಯಿತು. ಸೊ ರಿಮೈನಿಂಗ್ ಒಂದು 10 ಮಿನಿಟ್ಸಲ್ಲಿ ರಿಮೈನಿಂಗ್ ಕ್ವಶನ್ಗಳನ್ನು ಕಂಪ್ಲೀಟ್ ಮಾಡಿಬಿಡುವ. ಏನು, ಲೋಕಸಭೆಯಲ್ಲಿ ಎಡಪಂಥೀಯ ತೀವ್ರವಾದ ಈ ಒಂದು LWE ಬಗ್ಗೆ ಚರ್ಚೆಯ ವೇಳೆ ಭಾರತವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದವರು ಯಾರು ಅಂತ ಕೇಳಿದಾನೆ. ಸರ್, ಯಾರು ಘೋಷಣೆ ಮಾಡಿರ್ತಾರೆ ಸರ್ ಇದನ್ನು? ಸೊ ಯಾರು ಅಂತಂದರೆ ಹೋಮ್ ಮಿನಿಸ್ಟ್ರೇ ಘೋಷಣೆ ಮಾಡಬೇಕಲ್ಲ ಇದನ್ನು. ಸೊ ಯಾರು ಅಂತಂದರೆ ಅಮಿತ್ ಶಾ ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ಅಮಿತ್ ಶಾ ಅವರು ಇದನ್ನು ಘೋಷಣೆ ಮಾಡಿದ್ದಾರೆ. ಏನಂತ ಘೋಷಣೆ ಮಾಡಿದ್ದಾರೆ? ಈ ಒಂದು ನಕ್ಸಲ್ ಮುಕ್ತ ಭಾರತ ಅಂತ ಘೋಷಣೆ ಮಾಡಿದ್ದಾರೆ. ಸರ್ನಾ, ಸೊ ಯಾವುದರಲ್ಲಿ? ಈ ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಸಮ್ ಅಲ್ಲಿ. ಓಕೆ, ಯಾವುದು? ಈ ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಲ್ಲಿ. ಸೊ ಇವರು ನಕ್ಸಲ್ ಮುಕ್ತ ಭಾರತ ಅಂತ ಘೋಷಣೆ ಮಾಡಿದ್ದಾರೆ. ಯಾರು? ನಮ್ಮ ಭಾರತ ಹೋಮ್ ಮಿನಿಸ್ಟರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಏಪ್ರಿಲ್ 1, 2026ರಿಂದ UPI ಆಧಾರಿತ ATM ನಗದು ಪಾವತಿಗೆ ವಾಪಸಾತಿಗೆ ಪ್ರತಿ ವಹಿವಾಟಿಗೆ ಎಷ್ಟು ಶುಲ್ಕ ವಿಧಿಸಲಾಗುವುದು ಅಂತ ಕೇಳಿದ್ದಾನೆ. ಏನಿದೆ ಕ್ವಶನ್? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಅಂತ, 2026 ಏಪ್ರಿಲಿಂದ ಮೀನ್ಸ್ ಹೊಸ ಹಣಕಾಸು ವರ್ಷ ಪ್ರಾರಂಭ ಆಗಿರೋ ದಿನದಿಂದ UPI ಆಧಾರಿತ ATM ನಗದು ವಾಪಸಾತಿಗೆ. ಓಕೆ, ಸೊ ಇದಕ್ಕೆ ಈ ಒಂದು ಪ್ರತಿ ವಹಿವಾಟಿಗೆ ಎಷ್ಟು ಶುಲ್ಕ ವಿಧಿಸಲಾಗುವುದು ಅಂತ ಕೇಳಿದ್ದಾನೆ. ಎಷ್ಟು ಶುಲ್ಕವನ್ನು ವಿಧಿಸಲಾಗುವುದು ಇದಕ್ಕೆ ಹೇಳ್ಬೋದಾ? ಎಷ್ಟಾಗಿರಬಹುದು? ಸೊ ಆಪ್ಷನ್ ಕೊಟ್ಟಿದ್ದಾನೆ 23% ಅಂತ. ಇದು 23 ರೂಪಾಯಿ ಅಂತ. ಆಪ್ಷನ್ ಬಿ ಕೊಟ್ಟಿದ್ದಾನೆ 15, ಆಪ್ಷನ್ ಸಿ ಕೊಟ್ಟಿದ್ದಾನೆ 18, ಆ್ಯಂಡ್ ಆಪ್ಷನ್ ಡಿ ಕೊಟ್ಟಿದ್ದಾನೆ ಈ 25 ಅಂತ. ಸೊ ಹಾಗಾದರೆ ಎಷ್ಟಾಗುತ್ತೆ? ಸೊ ಎಷ್ಟಾಗುತ್ತೆ ಅಂದರೆ ಸರ್, ದ್ಯಾಟ್ ಈಸ್ ಆಪ್ಷನ್ ಎ ಅಂತ ಹೇಳ್ತೀವಿ, 23 ರೂಪೀಸ್ ಅಂತ ಹೇಳ್ತೀವಿ ಸರ್ನ. ಸೊ ಎಷ್ಟು ಅಂದರೆ ಈ 23 ರೂಪಾಯಿ GST ಹೆಚ್ಚುವರಿಯನ್ನು ಶುಲ್ಕ ವಿಧಿಸಲಾಗುವುದು ಅಂತ ಹೇಳಿದ್ದಾನೆ ಸರ್ನ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಇದನ್ನು ಇಂಗ್ಲೀಷಲ್ಲಿ ಏನಾದರೂ ಹೇಳೋದಾದರೆ ಹೌ ಮಚ್ ಚಾರ್ಜ್ ವಿಲ್ ಬಿ ಲೆವಿಡ್ ಪರ್ ಟ್ರಾನ್ಸಾಕ್ಷನ್ ಆನ್ UPI ಬೇಸ್ಡ್ ATM ಕ್ಯಾಶ್ ವಿತ್ಡ್ರಾಲ್ಸ್ ಅಂತ ಹೇಳ್ಬೋದು ಇದಕ್ಕೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೇನ್ಸ್ ಸೆಮಿಕಾನ್ ಯಾವುದು? ಕೇನ್ಸ್, ನಾಟ್ CANES. CAN ಅಂತಂದರೆ CANE ಅಂತಂದರೆ ಕೇನ್ ಅಂತಂದರೆ ಅದು ಸಕ್ಕರೆ. ಓಕೆ, ಮೀನ್ಸ್ ಕಬ್ಬು ಅಂತ ಹೇಳ್ತೀವಿ.
ಸೊ ಇಲ್ಲಿ ಏನಿದೆ, ಇದು KAYNES ಇದೆ ಅಂತ ಇದೆ. ಓಕೆ, ಈ ಒಂದು ಕೇನ್ಸ್ ಸೆಮಿಕಾನ್ ಪ್ಲಾಂಟ್ ಉದ್ಘಾಟನೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಿ ಉದ್ಘಾಟನೆ ಮಾಡಿದರು ಅಂತ ಕೇಳಿದಾನೆ. ಯಾವುದು ಈ ಒಂದು ಕೇನ್ಸ್ ಸೆಮಿಕಾನ್ ಅನ್ನೋದು ಎಲ್ಲಿ ಉದ್ಘಾಟನೆ ಮಾಡಿರ್ಬೋದು ಇವರು? ಸೊ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂದರೆ ಆಪ್ಷನ್ ಕೊಟ್ಟಿದ್ದಾನೆ ಸಾನಂದ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಆಪ್ಷನ್ ಬಿ ಪುಣೆ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಏನಿದೆ ಅಂದರೆ ಬೆಂಗಳೂರು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್ನ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸಾನಂದ್ ಅಂತ ಹೇಳ್ತೀವಿ. ಸರ್ನ ಯಾವುದು ಒಂದು ಸಾನಂದ್ ಅನ್ನೋದು? ಆನಂದ್ ಅಲ್ಲ, ಆನಂದ್ ಬದಲಾಗಿದ್ದು ಸಾನಂದ್. ಓಕೆ, SANAND ಅಂತ ಹೇಳ್ತೀವಿ. ಸಾನಂದ್ ಅದು ದೊಡ್ಡನ ಅಲ್ಲ, ಸಣ್ಣನ ಆಗಬೇಕಾಗಿತ್ತು, ಸಾನಂದ್ ಅಂತ ಹೇಳ್ತೀವಿ. ಸೊ ಈ ಒಂದು ಸಾನಂದಲ್ಲಿ ಈ ಒಂದು ಕೇನ್ಸ್ ಸೆಮಿಕಾನ್ ಪ್ಲಾಂಟ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಯಾರು? ಪ್ರಧಾನಿ ನರೇಂದ್ರ ಮೋದಿ. ಓಕೆ, ಸೊ ಯಾವುದು ಅಂತಂದ್ರೆ ಈ ಒಂದು ಕೇನ್ಸ್ ಸೆಮಿಕಾನ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಅಂತ ನೆಕ್ಸ್ಟ್ ಪ್ರಶ್ನೆ, ಈ ಒಂದು RBI ಸ್ಥಾಪನಾ ದಿನ ಯಾವಾಗ ಸರ್? ಇದು ಏಪ್ರಿಲ್ 1 ಸರ್. ಸಿಂಪಲ್. ಯಾವಾಗ, ಯಾವ ವರ್ಷ? 1935. ಎಲ್ಲಿ ಉದ್ಘಾಟನೆ ಆಯ್ತದೋ, ಎಲ್ಲಿ ಸ್ಥಾಪನೆ ಆಯ್ತದೋ? ಸೊ ಅದು ಸ್ಥಾಪನೆ ಆಗಿರೋದು ಸರ್, ಅದು ಸ್ಥಾಪನೆ ಆಗಿರೋದು ನಮ್ಮ ಭಾರತದ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಸೊ 1935 ಸ್ಥಾಪನೆ ಆಯಿತು ಸರ್. ಏನು ಸರ್ ಸುಳ್ಳು ಹೇಳ್ತಿದ್ದೀರಾ? ಸೊ ಮುಂಬೈಲಿ ಸ್ಥಾಪನೆ ಆಗಿರೋದಲ್ವಾ? ಯಾಕೆಂದ್ರೆ ಮುಂಬೈಲಿದೆ ಅದ್ರ ಕೇಂದ್ರ ಕಚೇರಿ. ಇಲ್ಲಿ ಬಾರ್ನ್ ಇಲ್ಲೇ ಆಯ್ತದು, ಈ ಹಾಸ್ಪಿಟಲಲ್ಲಿ ಬಾರ್ನ್ ಆಯಿತು. ಎಲ್ಲಿ? ಕಲ್ಕತ್ತಾ ಹಾಸ್ಪಿಟಲಲ್ಲಿ. ಸೊ 2 ವರ್ಷ ದೊಡ್ಡದಾಗಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಸೊ 2 ವರ್ಷ ಆದ ನಂತರ ಅದು ಕಾಲ್ ಬಂತು. ಸೊ ಕಾಲ್ ಬಂದಾಗ ಇಲ್ಲಿ ಅಂಬೆಗಾಲ್ ಇಟ್ಕೊಂಡು ಬಂತು, ಎಲ್ಲಿ? ಮುಂಬೈಗೆ. ಸೊ ಮೀನ್ಸ್ 1937ಗೆ ಅದರ ಒಂದು ಕೇಂದ್ರ ಕಚೇರಿಯನ್ನು ಬದಲಾವಣೆ ಮಾಡ್ಕೊಳ್ತದೆ. ಯಾವುದು? ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಈಗ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಉಳಿಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಲಸೆ ಪ್ರಜಾತಿಗಳ ಸಂರಕ್ಷಣಾ ಸಮಾವೇಶದ CMS 15ನೇ ಪಕ್ಷಿಗಳ ಸಮ್ಮೇಳನ COP15 ಎಲ್ಲಿ ನಡೆಯಿತು ಅಂತ? ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್. ಹಾಗಾದರೆ ಮೊದಲಿಂದ ಇಂಪಾರ್ಟೆಂಟ್ ಇರಲಿಲ್ವಾ? ಸೊ ಅದು ಮತ್ತೆ ನಿಮಗೆ ನೋಡೋಕ್ಕೆ ಸಿಗ್ತವೆ ಕ್ವಶನ್. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಈ ಕ್ವಶನ್ ನಿಮಗೆ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಮತ್ತೆ ಇದು ನ್ಯೂಸಲ್ಲಿ ಇರೋದಿಲ್ಲ. ಸೊ ಆದರೂ ಇದು ನಿಮಗೆ ಕೇಳ್ತಾನೆ ಈ ರೀತಿಯ ಪ್ರಶ್ನೆ. ಓಕೆ, ಸೊ ಯಾವುದು ಅಂದರೆ ಈ ಒಂದು ಕಾಪ್ ರಿಲೇಟೆಡ್. ಸೊ ಹಾಗಾದರೆ ಈ ಒಂದು ವಲಸೆ ಪ್ರಜಾತಿಗಳ ಸಂರಕ್ಷಣಾ ಸಮಾವೇಶದ CMS 15ನೇ ಪಕ್ಷಿಗಳ ಸಮ್ಮೇಳನ, ಓಕೆ, ಸೊ ಒಂದು COP15 ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಓಕೆ, ಯಾವುದು ಈ ಒಂದು ಪಕ್ಷಿಗಳ ಸಮ್ಮೇಳನ? ಸೊ ಎಲ್ಲಿ ನಡೆದಿರಬಹುದು ಇದು? ಹೇಳ್ಬೋದಾ? ಎಲ್ಲಿ ನಡೆದಿರಬಹುದು? ಆಪ್ಷನ್ ಎ ರಿಯೋ ಡಿ ಜನೈರೋ, ಬ್ರೆಜಿಲ್ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ? ಸಾವೋ ಪಾಲೋ ಅಂತ ಕೊಟ್ಟಿದ್ದಾನೆ, ಎಲ್ಲಿ? ಬ್ರೆಜಿಲಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬ್ರೆಜಿಲಿಯಾ ಅಂತ ಕೊಟ್ಟಿದ್ದಾನೆ, ಎಲ್ಲಿ? ಬ್ರೆಜಿಲಲ್ಲಿ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಯಾಂಪೋ ಗ್ರ್ಯಾಂಡೆ ಅಂತ ಕೊಟ್ಟಿದ್ದಾನೆ. ಸೊ ಇದೆಲ್ಲ ಕಂಡುಬರುತ್ತೆ ಸರ್, ಇದು ಕಡೆ ಸಹ ಕಂಡುಬರೋದು ಬ್ರೆಜಿಲಲ್ಲೇ ಕಂಡುಬರುತ್ತೆ. ಆ್ಯಂಡ್ ದೆನ್ ಇದು ನಡೆದಿರೋದು ಸಹ ಇದೆ ಒಂದು ಕ್ಯಾಂಪೋ ಗ್ರ್ಯಾಂಡೆ ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು ಕ್ಯಾಂಪೋ ಗ್ರ್ಯಾಂಡೆ ಬ್ರೆಜಿಲಲ್ಲಿ ಈ ಒಂದು 15ನೇ ಪಕ್ಷಿಗಳ ಸಮ್ಮೇಳನ COP15 ನಡೆದಿದೆ ಸರ್. ಹಾಗಾದರೆ COP30 ಸಹ ನಡೆದಿರೋದು ಇಲ್ಲೇ ಅಲ್ವಾ? ಬ್ರೆಜಿಲಲ್ಲಿ. ಹೌದು, ಅಲ್ಲೇ ನಡೆದಿದೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. 15 ಮತ್ತು 30 ಅದೇ ಬೇರೆ, ಆ ಕಾಪೇ ಬೇರೆ, ಆ್ಯಂಡ್ ದೆನ್ ಈ ಕಾಪೇ ಬೇರೆ. ಅದು ಎನ್ವೈರ್ನಮೆಂಟ್ದು. ಆ್ಯಂಡ್ ದೆನ್ ಇದು ಎಲ್ಲಿದೆ ಅಂತಂದರೆ ಇದು ಪಕ್ಷಿಗಳ ಸಂಬಂಧಪಟ್ಟಿದ್ದಂತಹದ ಒಂದು ಸಮ್ಮೇಳನ ಇದೆ. ಓಕೆ, ಕನ್ಫ್ಯೂಷನ್ ಆಗಬೇಡಿ, ಬಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವೀರ ವಿಕ್ರಮ್ ಯಾದವ್ ಇತ್ತೀಚೆಗೆ ಯಾವ ಸಂಸ್ಥೆಯ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಸರ್ನ ಯಾರು ಸರ್ ಇವರು? ವೀರ ವಿಕ್ರಮ್ ಯಾದವ್ ಅವರು. ಸೊ ಹಾಗಾದರೆ ಯಾವ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ? ಸರ್ನ ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು DGCA ಅಂತ ಹೇಳ್ತೀವಿ. ಯಾವುದೇ ಒಂದು DGCA ಮುಖ್ಯಸ್ಥರು ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ವೀರ್ ವಿಕ್ರಮ್ ಯಾದವ್ ಅವರು. DGCA ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು DGCA ಅಂತಂದರೆ ಏನಂತ ಹೇಳ್ಬೋದು ನಾವು? ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಹೇಳ್ಬೋದು. ಸರ್ ನಾವು ಯಾವುದೇ ಒಂದು ಸಿವಿಲ್ ಏವಿಯೇಷನ್ ಅದರ ಒಂದು ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ವೀರ ವಿಕ್ರಮ್. ಓಕೆ, ಸೊ ಹೇಗೆ ಏವಿಯೇಷನ್ ಅಂತಂದರೆ ಮೀನ್ಸ್ ವಿಮಾನ ಹಾರಾಟ ಹೋಗೋದಲ್ವಾ? ಸೊ ಮೀನ್ಸ್ ಅಲ್ಲಿ ಹೇಗೆ ಅಂತಂದರೆ ಇವರು ವೀರವಾಗಿ ಹಾರಾಡ್ತಾ ಇದ್ದಾರೆ ಮೇಲೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ವಿಕ್ರಮ್ ನಿಮಗೆ ನೆನಪುಳಿತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಾಸಕರ ಹಸ್ತಕ್ಷೇಪಗಳನ್ನು ಟ್ರ್ಯಾಕ್ ಮಾಡಲು MLAtrack.com ವೆಬ್ಸೈಟನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ರಾಜ್ಯ ಸರ್ ಇದು? ತಮಿಳುನಾಡು, ಕೇರಳ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಸೊ ಯಾವುದಾಗಿರ್ಬೋದು ಸರ್? ಯಾವುದು ಅಂತಂದರೆ ಈ ರೀತಿ ಸಮ್ ಇನಿಷಿಯೇಟಿವ್ಗಳನ್ನು ತಗೊಳ್ತಿದ್ದಾರೆ. ಆ್ಯಂಡ್ ದೆನ್ ಅವರ ರಾಜ್ಯವನ್ನು ಉದ್ಧಾರ ಮಾಡೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಸರ್ ದ್ಯಾಟ್ ಈಸ್ ಕೇರಳ ಆಗಿರ್ಬೋದು. ಹೌದಾ? ಓಕೆ, ಕೇರಳ ಆಗಿದೆ. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ಕೇರಳ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು NDRFನ ಮಹಾನಿರ್ದೇಶಕರ ಅವಧಿಯನ್ನು ಇತ್ತೀಚೆಗೆ ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ ಅಂತ ಕೇಳಿದ್ದೇನೆ. ಯಾರ್ದು? ಈ ಒಂದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಕ್ಯೂ ಫೋರ್ಸ್ನ ಮಹಾನಿರ್ದೇಶಕರು. ಸೊ ಹಾಗಾದರೆ ಎಲ್ಲಿಯವರೆಗೆ ಎಕ್ಸ್ಟೆಂಡ್ ಮಾಡಲಾಗಿರ್ಬೋದು? ಎಲ್ಲಿವರೆಗೆ ಸರ್ ಇದು? ಎಲ್ಲಿವರೆಗೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು 30 ಮಾರ್ಚ್ 2027 ಅಂತ ಹೇಳ್ತೀವಿ. ಸರ್ ಆಲ್ರೆಡಿ ಇದು ಆಗೋಯ್ತಲ್ಲ. 26 ಅಲ್ಲ, 27 ಇದೆ ನೋಡಿ, 1 ವರ್ಷ ಎಕ್ಸ್ಟೆಂಡ್ ಮಾಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಗೆಸ್ ಮಾಡಿ ಹೇಳೋದಾದರೆ 1 ವರ್ಷ, ಐದರ್ 2 ವರ್ಷ, ಇದನ್ನು ಗೆಸ್ ಮಾಡಿ. ಆಲ್ಮೋಸ್ಟ್ 6 ತಿಂಗಳು ಆ್ಯಂಡ್ ದೆನ್ 5 ವರ್ಷ, 10 ವರ್ಷ ಈ ರೀತಿ ಯಾರಿಗೂ ಎಕ್ಸ್ಟೆಂಡ್ ಮಾಡಿರಲ್ಲ. ಆ್ಯಂಡ್ ದೆನ್ 1 ತಿಂಗಳು, 2 ತಿಂಗಳು, 3 ತಿಂಗಳು, ಸೊ ಈ ರೀತಿ ತಿಂಗಳ ಸಹ ಎಕ್ಸ್ಟೆಂಡ್ ಮಾಡಿರಲ್ಲ. ಸೊ ಆಲ್ಮೋಸ್ಟ್ ನೀವು ಯಾರೇ ತೊಗೊಳ್ಳಿ, ಓಕೆ, ಯಾವುದೇ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ನೀವು ತೊಗೊಳ್ಳಿ, ಸೊ ಕನಿಷ್ಠ ಅಂತಂದರೆ 1 ವರ್ಷ ಅವರಿಗೆ ಎಕ್ಸ್ಟೆಂಡ್ ಮಾಡಲಾಗಿರ್ತದೆ. ಸೊ 1 ವರ್ಷ ನೀವು ಹಾಕಿದರೆ ಮ್ಯಾಕ್ಸಿಮಮ್ ರೈಟ್ ಆಗುತ್ತೆ ಒಂದು 90%. ಸೊ ಕೆಲವೊಂದು ಕಡೆ ಹೇಗಾಗುತ್ತೆ ಒಂದು 10% ಅದು ಇರುತ್ತೆ ಚೂಟು. ಸೊ ಅಲ್ಲಿ ನೀವೇನು ಅಂತಂದರೆ ಈ ಒಂದು 2 ವರ್ಷದ ನೀವು ಚೂಸ್ ಮಾಡ್ಕೊಳ್ಬೋದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ಫಾರ್ಮುಲಾ 1 ಗೆದ್ದ ಅತ್ಯಂತ ಕಿರಿಯ ಚಾಂಪಿಯನ್ ಎನಿಸಿಕೊಂಡ 19 ವರ್ಷದ ಇಟಾಲಿಯನ್ ಚಾಲಕ ಯಾರು ಅಂತ. ಓಕೆ, ಸೊ ಮೀನ್ಸ್ ರೇಸರ್ ಆಗಬೇಕು ಅಂತ ಎಲ್ಲರದು ಕನಸು. ಸೊ ಇವರು ಒಂದು ಕನಸನ್ನು ಚಿಕ್ಕ ವಯಸ್ಸಲ್ಲಿ ನನಸು ಮಾಡ್ಕೊಂಡಿದ್ದಾರೆ. ಯಾರು ಅಂದರೆ ಈ ಒಂದು 19 ವರ್ಷದ ಕಿಮಿ ಆಂಟೋನೊಲ್ಲಿ ಅಂತ ಹೇಳ್ತೀವಿ. ಸರ್ ಯಾರು ಈ ಒಂದು ಕಿಮಿ ಆಂಟೋನೊಲ್ಲಿ ಯಾರು ಈ ಒಂದು ಕಿಮಿ ಆಂಟೋನೊಲ್ಲಿ ಎಲ್ಲಿದೆ? ಓಕೆ ಆಪ್ಷನ್ ಎ ಇದೆ ನೋಡಿ. ಯಾವುದು ಅಂತಂದರೆ ಇಲ್ಲಿದೆ ನೋಡಿ, ಆಂಟೋನೊಲ್ಲಿ. ಜಸ್ಟ್ ಆಂಟೋನೊಲ್ಲಿ ಅಲ್ಲ, ಕಿಮಿ ಆಂಟೋನೊಲ್ಲಿ ಅಂತ ಹೇಳ್ತೀವಿ. ಸರ್ ನಾವು ಅವ್ರ ಹೆಸರು ಕಿಮಿ ಅನ್ನೋದು, ಆ್ಯಂಡ್ ದೆನ್ ಅವರ ಒಂದು ಎಂಡ್ ನೇಮ್ ಅಥವಾ ಈ ಒಂದು ಲಾಸ್ಟ್ ನೇಮ್ ಅಂತ ಹೇಳ್ತೀವಲ್ಲ, ಅದು ಆಂಟೋನೊಲ್ಲಿ ಆಗಿದೆ. ಸೊ ಇವರು ಇಟಾಲಿಯನ್ನ ಒಂದು ಚಾಲಕ ಆಗಿದ್ದಾರೆ. ಆ್ಯಂಡ್ ದೆನ್ ಇವರು ಫಾರ್ಮುಲಾ 1 ರೇಸಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ಅತಿ ಕಿರಿಯ ವ್ಯಕ್ತಿ ಇವರು. ಓಕೆ, ಯಾರು? ಕಿಮಿ ಆಂಟೋನೊಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ಇದು ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಮ್ಯಾನ್ಮಾರ್ನ ರಾಷ್ಟ್ರಪತಿಯಾಗಿ ಯಾರನ್ನು ನಾಮನಿರ್ದೇಶನ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಸರ್ನಾ, ಸೊ ಯಾರು ಸರ್ ಇವರು? ಆಂಗ್ ಸಾನ್ ಸೂಕಿ ಅವರ. ಸೊ ಇವರು ಜಾಸ್ತಿ ನ್ಯೂಸಲ್ಲಿ ಇರ್ತಾರೆ. ಯಾರು? ಆಂಗ್ ಸಾನ್ ಸೂಕಿ ಅವರು. ಸೊ ಇವಾಗ ಇವರಿಗೆ ಈ ದೇಶ ಬಿಟ್ಟು ಓಡಿಸಲಾಗಿದೆ, ಯಾಕೆಂದರೆ ಅವರು ದೇಶದ ವಿರುದ್ಧವೇ. ಆ್ಯಂಡ್ ದೆನ್ ಅಲ್ಲಿ ದೇಶದ ವಿರುದ್ಧ ಅಂತಲ್ಲ, ಆ್ಯಕ್ಚುಲಿಗೆ ದೇಶದಲ್ಲಿರ್ತಕ್ಕಂಥ ರಿಯಾಲಿಟಿಯ ಬಗ್ಗೆ ಅವರು ಪುಸ್ತಕಗಳನ್ನು ಬರಿತಾ ಇದ್ರು. ಯಾರು? ಈ ಒಂದು ಆಂಗ್ ಸಾನ್ ಸೂಕಿ ಅವರು. ಸೊ ಅದಕ್ಕೆ ಇವರಿಗೆ ದೇಶ ಬಿಟ್ಟು ಓಡಿಸಲಾಗಿದೆ. ಸೊ ಇವರಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಥಾನ್ ಸ್ವೇ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಮಿನ್ ಆಂಗ್ ಹ್ಯಾಂಗ್ ಅಂತ ಕೊಟ್ಟಿದ್ದಾನೆ. ಹೌದಾ? ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಯಾಬ್ ಮಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾರಾಗ್ಬೋದು ಸರ್? ಯಾರು ಅಂತಂದರೆ ಈ ಜನರಲ್ ಆಗಿರ್ತಕ್ಕಂಥ ಮೀನ್ ಆಂಗ್ ಹೈಲಾಂಗ್. ಓಕೆ, ಸೊ ವಾಟ್ ಎವರ್ ಅದು. ಸೊ ಇದು ಮೀನ್ ಆಂಗ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಹೇಗೆ ನೆನ್ಪಿಟ್ಕೊಳ್ಳಿ? ಮೀನಾ, ಫಿಶ್ ಅಂತ ನೆನ್ಪಿಟ್ಕೊಳ್ಳಿ. ಎಲ್ಲಿ? ಮ್ಯಾನ್ಮಾರ್ದಲ್ಲಿ. ಓಕೆ, ನೆನಪುಳಿತದೆ. ಸೊ ಯಾಕೆ ಇವ್ರನ್ನ ನಾವು ನೆನ್ಪಿಟ್ಕೊಳ್ಬೇಕು ಅಂದರೆ, ಜಗತ್ತಲ್ಲಿ ಯಾವುದೇ ದೇಶದ ಈ ಪ್ರೆಸಿಡೆಂಟ್ ಆ್ಯಂಡ್ ದೆನ್ ಪ್ರೈಮ್ ಮಿನಿಸ್ಟರ್ ನೇಮಕ ಆದರೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದರಲ್ಲಿ ನಮ್ಮ ನೆರೆಯ ದೇಶಗಳದ್ದು ಪ್ರೆಸಿಡೆಂಟ್ ಆಗಿರಲಿ ಆ್ಯಂಡ್ ದೆನ್ ಪ್ರೈಮ್ ಮಿನಿಸ್ಟರ್ ಆಗಿರಲಿ. ಸೊ ಅವ್ರು ಚೇಂಜ್ ಆಗಿದ್ದಾರಾ? ಎಲೆಕ್ಷನ್ ಆಗಿದೆಯಾ? ಅಥವಾ ಅಲ್ಲಿ ಯಾವುದಾದ್ರೂ ಪಾರ್ಟಿ ಮೆಜಾರಿಟಿ ಬಂದಿದೆಯಾ? ಇಲ್ಲಾಂದರೆ ಏನಾದರೂ ಜಾಸ್ತಿ ನ್ಯೂಸಲ್ಲಿತ್ತಾ? ಅದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇವನ್ ಪಾರ್ಟಿ ಹೆಸರು ಸಹ ಕೇಳಿದ್ದಾನೆ. ಲಾಸ್ಟ್ ನೀವು ಯಾವುದು ಶ್ರೀಲಂಕಾದಲ್ಲಿ ಎಲೆಕ್ಷನ್ ಆಯ್ತಲ್ವಾ, ಎಲೆಕ್ಷನ್ ಆಗಿರ್ತಕ್ಕಂಥದ್ದು ಅವ್ರದ್ದು ಹೆಸರು ಕೇಳಿಲ್ಲ. ಓಕೆ, ಸೊ ಅವ್ರು ಸೂರ್ಯ ಅವ್ರ ಹೆಸರು ಕೇಳಿಲ್ಲ. ಸೊ ಆ್ಯಂಡ್ ದೆನ್ ಮೇಡಮ್ ಅವ್ರ ಹೆಸರು ಕೇಳಿಲ್ಲ. ಸೊ ಅವರ ಒಂದು ಪಾರ್ಟಿ ಯಾವುದಾಗಿತ್ತು ಅಂತ ಕೇಳಿದ್ದ. ಆ್ಯಂಡ್ ದೆನ್ ಇವಾಗ ರೀಸೆಂಟಾಗಿ ನೇಪಾಳದಲ್ಲಿ ಎಲೆಕ್ಷನ್ ಆಗಿದೆ. ಸೊ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಯಾರು? ಈ ಒಂದು ಬಾಳೇಂದ್ರ ಶಾ ಅಂತ ಹೇಳ್ತೀವಿ. ಸೊ ಅವ್ರು ಆ್ಯಕ್ಚುಲಿ ಮೂಲತಃ ರ್ಯಾಪರ್, ಮ್ಯೂಸಿಷಿಯನ್ ಅವರು. ಓಕೆ, ಸೊ ಮ್ಯೂಸಿಷಿಯನ್ ಇದ್ದವರು. ಆ್ಯಂಡ್ ದೆನ್ ಜಂಜಿ ಅದರ ನಾಯಕತ್ವವನ್ನು ಅವರೇ ಇಸ್ಕೊಳ್ತಾರೆ. ಸೊ ಅವರಿಗೆ ಇವಾಗ ಪ್ರಸ್ತುತ ಪ್ರೈಮ್ ಮಿನಿಸ್ಟರ್ ಮಾಡಿದ್ದಾರೆ ಅಲ್ಲಿಯ ಜನತೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಯಾರಿದ್ದಾರೆ ಅಂದರೆ ಒಂದು ಮೀನ್ ಆಂಗ್ ಹ್ಯಾಂಗ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ದ್ವೀಪದ ವಿರುದ್ಧ ಅಮೆರಿಕದ ಕಾರ್ಯಾಚರಣೆಯ ಎಚ್ಚರಿಕೆ ನೀಡಿದ್ದಾರೆ? ಸರ್ನ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕಾರ್ಗ್ ದ್ವೀಪ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾರ್ಗ್ ದ್ವೀಪ. ಯಾಕೆ ಸರಿ ಒಂದು ಕಾರ್ಗ್ ದ್ವೀಪದ ಮೇಲೆ ಈತ ಕಣ್ಣು ಹಾಕಿದ್ದಾನೆ? ಯಾರು? ಡೊನಾಲ್ಡ್ ಟ್ರಂಪ್. ಯಾಕೆ ಅಂತಂದರೆ ಆ ಒಂದು ಕಾರ್ಗ್ ದ್ವೀಪದಲ್ಲಿ ಏನು ಕಂಡುಬರುತ್ತೆ? ಆ ಒಂದು ಕಾರ್ಗ್ ದ್ವೀಪದಲ್ಲೇ ಒಂದು ಇರಾನ್ನ ಪರಮಾಣು ಸ್ಥಾವರ ಕಂಡುಬರುತ್ತೆ. ಸರಿನಾ? ಯಾವ್ದು ಕಂಡುಬರುತ್ತೆ? ಈ ಒಂದು ಇರಾನ್ನ ಪರಮಾಣು ಸ್ಥಾವರ ಕಂಡುಬರುತ್ತೆ ಎಲ್ಲಿ? ಒಂದು ಕಾರ್ಗ್ ದ್ವೀಪದಲ್ಲಿ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಆ ಒಂದು ಕಾರ್ಗ್ ದ್ವೀಪ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು ನಿಮಗೆ. ಸೊ ಅವಾಗಲೂ ಸಹ ನೀವು ಹೇಳಬೇಕಾಗಿರೋದು ಇದೇ ಒಂದು ಇರಾನ್ ದೇಶ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕಾದಲ್ಲಿ ಕೋವಿಡ್-19 ಯಾವ ಪ್ರಕಾರ ವೇಗವಾಗಿ ಹರಡುತ್ತಿದೆ ಅಂತ ಕೇಳಿದ್ದಾನೆ. ಓಕೆ, ಈ ಒಂದು ಸಬ್ ವೇರಿಯಂಟ್ ಹರಡ್ತಾ ಇದೆ ಎಲ್ಲಿ? ಒಂದು ಅಮೆರಿಕಾದಲ್ಲಿ. ಸೊ ಯಾವ ವೇರಿಯಂಟ್ ಅಂತ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು BA 3.2 ಅನ್ನೋದು. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು BA 3.2 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉಕ್ನಾಗಿನ್ ಖುರೆಲ್ಸುಕ್ ಮಂಗೋಲಿಯಾದ ಎಷ್ಟನೇ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ? ಎಷ್ಟನೇ ಪ್ರಧಾನಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಯಾಕಂದರೆ ಇವರು ನಮ್ಮ ನೆರೆ ದೇಶದವರು ಅಲ್ಲ. ಸೊ ಬಟ್ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು? ಈ ಒಂದು ಉಕ್ನಾಗಿನ್ ಖುರೆಲ್ಸುಕ್ ಯಾವ ದೇಶದ ಪ್ರಧಾನಿ ಅಂತ. ಯಾವ ದೇಶದ ಅಂದರೆ ಈ ಒಂದು ಮಂಗೋಲಿಯಾ ದೇಶದ ಪ್ರಧಾನಿ. ಓಕೆ, ಚಂಗೀಸ್ ಖಾನದ ಒಂದು ವಂಶಸ್ಥ ಅಂತ ಸಹ ಹೇಳ್ಬೋದು, ಯಾಕಂದರೆ ಅವ್ರದೇ ದೇಶದವರಲ್ಲ ಇವರು. ಯಾರು? ಈ ಒಂದು ಉಕ್ನಾಗಿನ್ ಖುರೆಲ್ಸುಕ್ ಅಂತ ಹೇಳ್ತೀವಿ. ಸೊ ಈ ಒಂದು ಮಂಗೋಲಿಯಾದ ಪ್ರಧಾನಿ ಆಗಿದ್ದಾರೆ. ಹಾಗಾದರೆ ಎಷ್ಟನೇ ಪ್ರಧಾನಿ ಆಗಿದ್ದಾರೆ ಅದನ್ನು ಹೇಳ್ಬಿಡಿ ಸರ್, ಸುಮ್ಮನೆ ಕೇಳಿದ್ರೆ ಯಾಕೆ? ಸೊ ಎಷ್ಟನೇದು ಅಂತಂದರೆ ಈ ಒಂದು 35ನೇದು ಅಂತ ಹೇಳ್ತೀವಿ. ಸರ್ ಎಷ್ಟನೇದು? ಈ ಒಂದು 35th PM ಆಗಿದ್ದಾರೆ. ಯಾರು? ಈ ಒಂದು ಉಕ್ನಾಗಿನ್ ಖುರೆಲ್ಸುಕ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಉತ್ಕಲ್ ದಿವಸ ಒಡಿಶಾ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಉತ್ಕಲ ಅಂದರೆ ಏನು? ಒಡಿಶಾ. ವಂಗ ಅಂದರೆ ಏನು? ಈ ಒಂದು ಪಶ್ಚಿಮ ಬಂಗಾಳ. ಆ್ಯಂಡ್ ನೆಕ್ಸ್ಟ್ ಕೋರಮಂಡಲ ಅಂತಂದರೆ ಈ ತಮಿಳುನಾಡು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸರ್ಕಾರ ಅಂತಂದರೆ ಸರ್ಕಾರ ತೀರ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಒಂದು ಆಂಧ್ರ ಪ್ರದೇಶ. ಮಲಬಾರ್ ಅಂತಂದರೆ ಕೇರಳ. ಕೆನರಾ ಅಂತಂದರೆ ಕರ್ನಾಟಕ. ಕೊಂಕಣ ಅಂತಂದರೆ ಈ ಮಹಾರಾಷ್ಟ್ರ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಚ್ ಅಂತಂದರೆ ದ್ಯಾಟ್ ಈಸ್ ಒಂದು ಗುಜರಾತ್ ಅಂತ ಹೇಳ್ತೀವಿ. ಸೊ ನಮ್ಮ ಭಾರತದ ನ್ಯಾಷನಲ್ ಅಂತಮೇಲೆ ಸಹ ಇದನ್ನು ನೀವು ಕೇಳ್ತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೊ ಇದು ಯಾವ ದಿನ ಅಂತಂದರೆ ಸರ್ ದ್ಯಾಟ್ ಈಸ್ ಯಾವ ದಿನ ಆಗಿರ್ಬೋದು ಹೇಳ್ಬೋದಾ? 31st ಆ್ಯಂಡ್ ದೆನ್ 1 ಮತ್ತು 2 ಅಂತ ಕೊಟ್ಟಿದ್ದಾನೆ. ಯಾವ ದಿನ ಆಗಿರ್ಬೋದು? ಸುಮ್ಮನೆ ಗೆಸ್ ಮಾಡಿ ನೋಡುವ. ಯಾವ ದಿನ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಏಪ್ರಿಲ್ 1 ಅಂತ ಹೇಳ್ತೀವಿ. ಹಾಗಾದರೆ ಲಾಸ್ಟ್ 10 days ಬ್ಯಾಕ್ ನಿಮಗೆ ಇದು ಹೇಳಿದ್ದೆ, ಯಾವುದು? ಬಿಹಾರ್ ದಿವಸ ಹೇಳಿದ್ದೆ. ಸೊ ಬಿಹಾರ್ ದಿವಸ ಮರ್ತಿದ್ರಾ? ಮರಿಬೇಡಿ. 22 ಮಾರ್ಚ್
22 ಮಾರ್ಚನ್ನು ನಾವು ಏನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಅಂತಂದರೆ ಬಿಹಾರ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ಬಿಹಾರ ಸ್ಥಾಪನೆ ಆಗಿರೋದು ಯಾವಾಗಾಗಿದೆ? 1912 1912 ಸ್ಥಾಪನೆ ಆಗಿದೆ. ಓಕೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ತನ್ನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರನ್ನು ನೇಮಿಸಿದೆ ಅಂತ. ಈ ಒಂದು ಇಂಡಿಗೋ ಏನಿದೆ ಅಲ್ವಾ, ಅದರ ಒಂದು CEO ಸಹ ಚೇಂಜ್ ಆಗಿದ್ದಾರೆ. ಯಾರು ಅಂತಂದರೆ ಸೊ ಈ ವಿಲ್ಲಿ ವಾಲ್ಶ್ ಅಂತ ಹೇಳ್ತೀವಿ. ಯಾರು ಈ ಒಂದು ವಿಲ್ಲಿ ವಾಲ್ಶ್ ಅವರು? ಇದಕ್ಕಿಂತ ಮುಂಚೆ ಯಾರಿದ್ರು ಸರ್? ಪೀಟರ್ ಎಲ್ಬರ್ಸ್ ಅವರು ಇದ್ರು. ಈ ಒಂದು ಪೀಟರ್ ಎಲ್ಬರ್ಸ್ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಅಂತ ಸಹ ನಿಮ್ಮ ಕ್ಲಾಸಲ್ಲಿ ಹೇಳಿದೆ, ನೆನಪಿದೆಯಾ? ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಯಾರು ಅಂದರೆ ಒಂದು ಪೀಟರ್ ಎಲ್ಬರ್ಸ್ ಅವರು ಹೋದರು, ಆ್ಯಂಡ್ ದೆನ್ ಅವರ ಸ್ಥಾನಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ವಿಲ್ಲಿ ವಾಲ್ಶ್ ಅಂತ ಹೇಳ್ತೀವಿ. ಸೊ ಇವರನ್ನು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು ಇಂಡಿಗೋ ಸಂಸ್ಥೆ ಇದು. ಆ್ಯಂಡ್ ದೆನ್ ಈ ಒಂದು DGCA ಸಂಸ್ಥೆಯ ಒಂದು ಮುಖ್ಯಸ್ಥ ಯಾರು ಸರ್? ವೀರ್ ವಿಕ್ರಮ್. ನೆನಪಿದೆಯಾ ತಾನೆ? ಇವಾಗಲೇ ಜಸ್ಟ್ ನಿಮಗೆ ಹೇಳಿದೆ. ಸೊ ಅದು ಸಹ ಏವಿಯೇಷನ್ ಸಂಬಂಧಪಟ್ಟಿದೆ, ಇದು ಸಹ ಏವಿಯೇಷನ್ ಸಂಬಂಧಪಟ್ಟಿದೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು, ಇಂಡಿಯಾ ಫಾರ್ಮಾ 2026 9ನೇ ಆವೃತ್ತಿಯನ್ನು 13ರಿಂದ 14 ಏಪ್ರಿಲ್ 2026 ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದಾನೆ. ಎಲ್ಲಿ ಸರ್ ಇದು? ಈ ಒಂದು ಫಾರ್ಮಾ ಹಾಗೆ ಹೀಗೆ ಅಂತ ಏನಾದರೂ ಇದ್ದರೆ ಅದು ನವದೆಹಲಿ ಇರುತ್ತೆ ಆಪ್ಷನ್ಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು, ಆರ್ಟಿಮಿಸ್ 2 ಮಿಷನ್ 1972 ಅಪೋಲೋ 17 ನಂತರ ಚಂದ್ರನಿಗೆ ಮೊದಲ ಮಾನವ ಸಹಿತ ಮಿಷನ್ ಅನ್ನು ಇದು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತ. ಸರ್ ಇದು ಮಾಡಿರೋದು ನಾಸಾದವರು. ಯಾವ ದೇಶ ಅಂತ ಹೇಳ್ತೀವಿ? ಒಂದು ಅಮೆರಿಕ ದೇಶ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಗಾಂಧಿನಗರದ ಕೋಭಾ ತೀರ್ಥದಲ್ಲಿ ಯಾವ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿದರು ಅಂತ. ಸೊ ಇವಾಗಲೇ ನಿಮಗೆ ಒಂದು ಹೇಳಿದೆ, ಯಾವುದು? ಕೇನ್ ಸಮ್ಮೇಳನ ನಡೀತು ಎಲ್ಲಿ? ಇದೇ ಒಂದು ಗುಜರಾತಲ್ಲಿ. ಸೊ ಹಾಗಾದರೆ ಗುಜರಾತ್ನ ಒಂದು ಸಾನಂದ್ ಅಂತ ಹೇಳ್ತೀವಿ. ಸೊ ಇದು ಸಹ ಉದ್ಘಾಟನೆ ಮಾಡಿರೋದು ಯಾರು ಅಂತಂದರೆ ನಮ್ಮ ಭಾರತ ಪ್ರಧಾನಮಂತ್ರಿ. ಎಲ್ಲಿ? ಒಂದು ಗಾಂಧಿನಗರದ ಕೋಬಾ ತೀರ್ಥದಲ್ಲಿ. ಏನನ್ನು ಉದ್ಘಾಟನೆ ಮಾಡಿದ್ದಾರೆ ಸರ್? ವಸ್ತು ಸಂಗ್ರಹಾಲಯ. ಆ ಒಂದು ವಸ್ತು ಸಂಗ್ರಹಾಲಯದ ಹೆಸರೇನು? ಸಾಮ್ರಾಟ್ ಸಂಪ್ರತಿ ವಸ್ತು ಸಂಗ್ರಹಾಲಯ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2026 ಸಂದರ್ಭದಲ್ಲಿ ದಿ ಲೂಮ್ ಆ್ಯಂಡ್ ದಿ ಲೆನ್ಸ್ ಪ್ರದರ್ಶನ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಯಾವುದು ಸರ್? ದಿ ಲೂಮ್ ಆ್ಯಂಡ್ ದಿ ಲೆನ್ಸ್ ಅನ್ನೋದು ಎಲ್ಲಿ ಯೋಜನೆ ಮಾಡಿರಬಹುದು? ಹೇಳ್ಬೋದಾ? ಗೆಸ್ ಮಾಡಿ ನೋಡುವ. ವಿಜ್ಞಾನ ಭವನ್, ಇಂದಿರಾ ಗಾಂಧಿ ಸೆಂಟರ್, ಭಾರತ್ ಮಂಟಪಂ ಆ್ಯಂಡ್ ದೆನ್ ಪ್ರಗತಿ ಮೈದಾನ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ಬೋದು ಸರ್? ಯಾವುದು ಅಂತಂದರೆ ದ್ಯಾಟ್ ಈಸ್ ಆಪ್ಷನ್ ಸಿ. ಯಾವುದು ಅಂತ ಹೇಳ್ತೀವಿ? ಒಂದು ಭಾರತ್ ಮಂಟಪಂ ಅಂತ ಹೇಳ್ತೇವೆ. ಸೊ ನೆನ್ಪಿಟ್ಕೊಳ್ಳಿ, ಯಾವುದು? ಈ ಒಂದು ದೆಹಲಿಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ಬಿಡುವ. ಏನಿದೆ? ಸಾನಂದಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂತಹ 3300 ಕೋಟಿ ಮೌಲ್ಯದ ಸೆಮಿಕಂಡಕ್ಟರ್ ಘಟಕ ಯಾವುದು ಅಂತ ಕೇಳಿದಾನೆ ಹೆಸರನ್ನ. ಸೊ ಸಮ್ಮೇಳನದ ಘಟಕ ಯಾವುದು ಅಂದರೆ ಒಂದು ಕೇನ್ಸ್ ಸೆಮಿಕಾನ್ ಓಸ್ಯಾಟ್ ಘಟಕ ಅಂತ ಹೇಳ್ತೀವಿ. ಹೆಸರನ್ನ ಯಾವುದೇ ಒಂದು ಕೇನ್ ಸೆಮಿಕಾನ್ ಘಟಕ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಡಿಜಿಟಲ್ ಗಣತಿ 2027 ವಿಶೇಷತೆ ಏನು ಅಂತ ಕೇಳಿದಾನೆ. ಸರ್ನ ಏನು ಅಂತಂದರೆ ಇದು ಮೊಟ್ಟ ಮೊದಲ ಬಾರಿಗೆ ನಿಮ್ಗೆ ಹೇಳಿದೆ ಅಲ್ವಾ, ಸೆಲ್ಫ್ ಎನ್ಯುಮರೇಷನ್ ಮಾಡ್ಬೋದು ನಾವು ಅಂತ. ಸೊ ನಾಗರಿಕರು ಸ್ವಯಂ ಗಣತಿ ಮಾಡಲು ಅವಕಾಶ ನೀಡಲಾಗಿದೆ ಸರ್ನಾ. ಬಟ್ ನಾವು ಮಾಡಿದ್ದೆ ಫೈನಲ್ ಅಲ್ಲ. ಸೊ ಅವ್ರು ಬಂದು ಸಬ್ಮಿಟ್ ಮಾಡ್ಕೊಡ್ತಾರೆ, ಆ್ಯಂಡ್ ದೆನ್ ಅವ್ರು ಬಂದು ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ತಾರೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ನಗರವನ್ನು ಆಂಧ್ರ ಪ್ರದೇಶದ ಏಕೈಕ ಮತ್ತು ಶಾಶ್ವತ ರಾಜಧಾನಿಯನ್ನಾಗಿ ಕಾನೂನಾತ್ಮಕವಾಗಿ ಘೋಷಿಸಲಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಯಾವುದು ಸರ್ ಅದು ಅಂದರೆ ದ್ಯಾಟ್ ಈಸ್ ಒಂದು ಅಮರಾವತಿ ಅಂತ ಹೇಳ್ತೀವಿ. ಸರ್ನ ಯಾವುದೇ ಒಂದು ಅಮರಾವತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ವ್ಯಾಪಾರ ಸಂಸ್ಥೆಯ 14ನೇ ಮಂತ್ರಿಮಂಡಲ ಸಮ್ಮೇಳನದಲ್ಲಿ MC14 ಭಾರತವು ಪ್ರಮುಖವಾಗಿ ಯಾವ ವಿಷಯಕ್ಕೆ ಆದ್ಯತೆಯನ್ನು ನೀಡಲಾಗಿತ್ತು ಅಂತ ಕೇಳಿದಾನೆ. ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್. ಹೇಳ್ಬೋದಾ ಯಾವುದಾಗ ಆನ್ಸರ್ ಅಂತ? ಕೇವಲ ಕೈಗಾರಿಕಾ ರಫ್ತು. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಆಹಾರ ಭದ್ರತೆ ಮತ್ತು ರೈತರ ಹಿತಾಸಕ್ತಿ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ? ಬಾಹ್ಯಾಕಾಶ ತಂತ್ರಜ್ಞಾನ, ವ್ಯಾಪಾರ ಅಂತ ಕೊಟ್ಟಿದ್ದಾನೆ. ಐಷಾರಾಮಿ ವಸ್ತುಗಳ ಆಮದು ಸುಂಕ ಅಂತ ಕೊಟ್ಟಿದ್ದಾನೆ. ಸೊ ಅದು ಸ್ವಲ್ಪ ಟಫ್ ಆಗುತ್ತೆ ಇದು ಕ್ವಶನ್, ಬಟ್ ಆದರೂ ಸಹ ನೆನಪಿಟ್ಕೊಳ್ಳಿ. ಏನು ಅಂತಂದರೆ ಈ ಆಹಾರ ಭದ್ರತೆ ಮತ್ತು ರೈತರ ಹಿತಾಸಕ್ತಿಗಾಗಿ ಆದ್ಯತೆಯನ್ನು ನೀಡಿದೆ ಈ ಸರ್ನ ಯಾವ ದೇಶ? ನಮ್ಮ ಭಾರತ ದೇಶ. ಯಾವ ಒಂದು ಸಮ್ಮೇಳನದಲ್ಲಿ? ಈ ಒಂದು ಮಂತ್ರಿಮಂಡಲ ಸಮ್ಮೇಳನ, ಈ ಒಂದು MC14 ಸಮ್ಮೇಳನ ಅಂತ ಹೇಳ್ತೀವಿ. ಯಾರು ಇದನ್ನು ನಡೆಸ್ತಾರೆ ಅಂತಂದರೆ ಈ ಒಂದು WTO ಅಂತ ಹೇಳ್ತೀವಿ. ಎಷ್ಟನೇದಾಗಿದೆ? 14ನೇದಾಗಿದೆ ಸರ್ನ. ಯಾವ ಒಂದು ವಿಷಯಕ್ಕೆ ಅಂತಂದರೆ ಆಹಾರ ಭದ್ರತೆ ಮತ್ತು ರೈತರ ಹಿತಾಸಕ್ತಿ ಅಂತ ಹೇಳ್ತೇವೆ. ಫಾಸ್ಟ್ ಆಯ್ತಾ? ಸ್ವಲ್ಪ ಕಾಮಾಗಿ ನೀವು ಕೇಳ್ಕೊಳ್ಳಿ. ಓಕೆ, ಸ್ವಲ್ಪ ಸ್ಪೀಡನ್ನು ನೀವು ಕಡಿಮೆ ಇಟ್ಕೊಳ್ಬೋದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಲೇಖಕ ಮತ್ತು ಅನುವಾದಕರ ಜೋಡಿಗೆ ಸಮಾನ ಗೌರವ ನೀಡುವ ಯಾವ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಯು 2026 ಕಿರುಪಟ್ಟಿ ಇತ್ತೀಚೆಗೆ ಬಿಡುಗಡೆಯಾಯಿತು ಅಂತ ಕೇಳಿದಾನೆ. ಯಾವ ಪಟ್ಟಿ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಅಂತಾರಾಷ್ಟ್ರೀಯ ಬೂಕರ್ ಅವಾರ್ಡ್ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಅಂತಾರಾಷ್ಟ್ರೀಯ ಬೂಕರ್ ಅವಾರ್ಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಮುದ್ರ ಜೀವ ವೈವಿಧ್ಯತೆ ಮತ್ತು DNA ಸಂರಕ್ಷಣೆಗಾಗಿ ಭಾರತವು ಅಭಿವೃದ್ಧಿಪಡಿಸುತ್ತಿರುವ ಆಳ ಜೀವಿಗಳ ಭಂಡಾರ ಕೇಂದ್ರದ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿದೆ ಸರಿ? ಒಂದು ಆಳ ಜೀವಿಗಳ ಭಂಡಾರ ಕೇಂದ್ರ, ಆಳ ಸಮುದ್ರ ಜೀವಿಗಳ ಭಂಡಾರ ಕೇಂದ್ರ. ಸೊ ಅದರ ಹೆಸರು ಏನಾಗಿರ್ಬೋದು? ನೀವಾಗಿದ್ರೆ ಏನು ಇಡ್ತಿದ್ರೆ? ನೀಲಸಾಗರ ಕೇಂದ್ರ, ಸಮುದ್ರ ಸೇತು, ಭವಸಾಗರ ಕೇಂದ್ರ ಅಂತ ನೀವೊಂದು ಸಾಗರ ನಿಧಿ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಇಟ್ಕೊಳ್ಳಿ. ಬಟ್ ಇಲ್ಲಿ ಇವ್ರು ಇಟ್ಟಿರೋದು ಏನು ಅಂದರೆ ಭವಸಾಗರ ಕೇಂದ್ರ ಅಂತ ಇಟ್ಟಿದ್ದಾರೆ. ನಿಮ್ಮದು ಸಹ ಇದೇ ಚಾಯ್ಸ್ ಆಗಿತ್ತು ಅಂದರೆ ನಿಮಗೆ ಬೇಗನೆ ನೆನಪುಳಿತದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ಭಾರತ ಮೊದಲ ಸಮಗ್ರ ಕ್ವಾಂಟಮ್ ಪರಿಸರ ವ್ಯವಸ್ಥೆ ಎಲ್ಲಿ ಸ್ಥಾಪನೆಯಾಗುತ್ತಿದೆ ಅಂತ ಕೇಳಿದಾನೆ. ಫಿಕ್ಸ್ ಆ್ಯಂಡ್ ಮಸ್ಟ್ ಕ್ವಶನ್ ಇದು. ಕೇಳ್ತಾನೆ ಎಲ್ಲಿ ಸರ್? ದ್ಯಾಟ್ ಈಸ್ ಇವಾಗಲೇ ಜಸ್ಟ್ ಹೇಳಿದ್ರಲ್ಲ ಸರ್, ಒಂದು ಊರ ಹೆಸರು ಯಾವುದು? ಅಮರಾವತಿ. ಸೊ ಆ ಒಂದು ಅಮರಾವತಿಯಲ್ಲಿ ಒಂದು ಕ್ವಾಂಟಮ್ ಪರಿಸರ ವ್ಯವಸ್ಥೆ ಸ್ಥಾಪನೆ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಅದೇನಾಗಿದೆ ಭಾರತದ ಮೊದಲ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 1936ರಲ್ಲಿ ಭಾಷಾ ಆಧಾರದ ಮೇಲೆ ರಚನೆಯಾದ ಭಾರತದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಯಾವ ರಾಜ್ಯವು ಪ್ರತಿ ವರ್ಷ ಏಪ್ರಿಲ್ 1ರಂದು ಉತ್ಕಲ್ ದಿವಸ ಆಚರಿಸಲಾಗ್ತದೆ ಅಂತ. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ನೇ ರಾಂಗ್ ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ. ನಿಮ್ಗೆ ಗೊತ್ತೇ ಇರಲಿಲ್ಲ ಅಂದರೆ ಕ್ವಶನ್ ಏನು ರಾಂಗ್ ಅನ್ಸಲ್ಲ, ನಾನು ಏನು ಹೇಳಿದ್ರು ಸಹ ಹ್ಞೂ ಅಂತೀರಾ. ಓಕೆ, ಸೊ ಅದಲ್ಲ. ಬಟ್ ನಿಮ್ಗೆ ಸ್ವಲ್ಪ ಗೊತ್ತಿದ್ರು ಸಹ ಇದಕ್ಕೆ ಸ್ವಲ್ಪ ರಾಂಗ್ ಅನ್ನೋರಿಗೆ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಏನು, ಸ್ವತಂತ್ರದ ನಂತರ ಈ ಒಂದು ಆಯೋಗದ ಮೇಲೆ, ಫಜಲ್ ಅಲಿ ಸಮಿತಿಯ ಆಯೋಗದ ಮೇಲೆ ಈ ಮೊಟ್ಟ ಮೊದಲ ರಾಜ್ಯ ರಚನೆಯಾಗಿದ್ದು ದ್ಯಾಟ್ ಈಸ್ ಆಂಧ್ರ ಪ್ರದೇಶ. ಓಕೆ, ಬಟ್ ಮೊಟ್ಟ ಮೊದಲ ಯಾವ ರಾಜ್ಯ ಭಾಷಾ ಆಧಾರದ ಮೇಲೆ ರಚನೆ ಆಯಿತು ಅಂತ ಕೇಳಿದ್ರೆ ದ್ಯಾಟ್ ಈಸ್ ಒಡಿಶಾ. ಬಿಫೋರ್ 1947 ಇದು ರಚನೆ ಆಗಿರುತ್ತೆ. ಇವಾಗ 1936ಅಲ್ಲಿ ಯಾವ ದಿನ, ಈ ಒಂದು ಏಪ್ರಿಲ್ 1ನೇ ತಾರೀಕು ಅಂತ ಹೇಳ್ತೀವಿ, ಸರಿಯಾ? ಸೊ ನಿಮ್ಗೆ ಗೊತ್ತಿರಲಿ, ಬ್ರಿಟಿಷರು ಅವರಿಗೆ ಆಡಳಿತಕ್ಕೆ ತಕ್ಕಂತೆ ಆ್ಯಂಡ್ ದೆನ್ ಅವರಿಗೆ ಬೇಕಾದಂತೆ ಬೇರೆ ಬೇರೆ ವಿಭಾಗಗಳನ್ನು ಮಾಡ್ಕೊಂಡಿದ್ರು ಅವರು. ಇವಾಗ ನಿಮ್ಗೆ ಗೊತ್ತಿರಲಿ ಯಾವುದು, ನಾರ್ತ್ ಪ್ರಾವಿನ್ಸ್, ಸೆಂಟ್ರಲ್ ಪ್ರಾವಿನ್ಸ್ ಅಂತ ಹೇಳ್ತೀವಿ ಸರ್. ಈ ಒಂದು ಸೆಂಟ್ರಲ್ ಪ್ರಾವಿನ್ಸಿಂದ ಏನು ಮಾಡ್ಕೊಳ್ತಾರೆ, ಈ ಒಂದು ಬಿಹಾರವನ್ನು ಬೇರ್ಪಡೆ ಮಾಡ್ಕೊಳ್ತಾರೆ. ಸೊ ನಿಮಗೆ ಜಸ್ಟ್ ಹೇಳಿದೆ, ಯಾವಾಗ 1912 ಈ ಮಾರ್ಚ್ 22ನೇ ತಾರೀಕಿಗೆ ಏನು ಮಾಡಿದ್ರು, ಬಿಹಾರವನ್ನು ಮೊದಲ ರಾಜ್ಯವನ್ನಾಗಿ ಘೋಷಣೆಯನ್ನು ಮಾಡ್ಕೊಂಡಿದ್ರು ಅವರು. ಇದಕ್ಕಿಂತ ಮುಂಚೆ, ಬಟ್ ಇದನ್ನು ಭಾಷಾ ಆಧಾರದ ಮೇಲೆ ಘೋಷಣೆ ಮಾಡ್ಕೊಂಡಿದ್ರಾ? ಇಲ್ಲ. ಯಾಕೆ ಅಂತಂದರೆ UPಯಲ್ಲೂ ಸಹ ನಿಮಗೆ ಹಿಂದಿನೇ, ಆ್ಯಂಡ್ ದೆನ್ ಈ ಒಂದು ಬಿಹಾರದಲ್ಲೂ ಸಹ ನಿಮಗೆ ಹಿಂದಿನೇ. ಸೊ ಹಾಗಾಗಿ ಇದು ಆಗೋದಿಲ್ಲ. ಬಟ್ ಭಾಷೆಯ ಆಧಾರದ ಮೇಲೆ, ಮೀನ್ಸ್ ಈ ಒಂದು ಓಡಿಯಾ ಭಾಷೆಯ ಆಧಾರದ ಮೇಲೆ ಇದನ್ನು ಏನು ಮಾಡ್ತಾರೆ, ಸಪ್ರೇಟ್ ಮಾಡ್ಕೊಳ್ತಾರೆ. ಎಲ್ಲಿಂದ? ಈ ಬಂಗಾಳದಿಂದ ಸಪ್ರೇಟ್ ಮಾಡ್ಕೊಳ್ತಾರೆ ಇದನ್ನು. ಸೊ ಅದಕ್ಕೆ ಏನಂತ ಆಚರಣೆ ಮಾಡ್ತಾರೆ ಅಂದರೆ ಉತ್ಕಲ ದಿವಸ ಅಂತ ಆಚರಣೆ ಮಾಡ್ತಾರೆ. ಯಾರು? ಈ ಒಂದು ಒಡಿಶಾದವರು. ಸೊ ಇಲ್ಲಿ ನೀವು 3 ನೆನ್ಪಿಟ್ಕೊಳ್ಬೇಕಾಗಿರೋದು ಏನು, 3 ಅಲ್ಲ 2 ನೆನ್ಪಿಟ್ಕೊಳ್ಳಿ ಸಾಕು. ಒಂದು, ಸ್ವತಂತ್ರದ ನಂತರ ಈ ಫಜಲ್ ಅಲಿ ಸಮಿತಿಯ ವರದಿಯ ಮೇಲೆ ಯಾವ ರಾಜ್ಯ ರಚನೆಯಾಯಿತು ಅಂತ ಒಂದು ಕ್ವಶನ್. ಯಾವುದಂದ್ರೆ ಆಂಧ್ರ ಪ್ರದೇಶ ರಾಜ್ಯ. ಭಾಷಾ ಆಧಾರದ ಮೇಲೆ ಈ ಕೆಳಗಿನ ಯಾವ ರಾಜ್ಯ ಮೊಟ್ಟ ಮೊದಲ ಬಾರಿಗೆ ರಚನೆ ಆಯಿತು ಅಂತ ಕೇಳಿದ್ರೆ ದ್ಯಾಟ್ ಈಸ್ ಒಡಿಶಾ. ಇಫ್ ಒಡಿಶಾ ನಿಮ್ಗೆ ಆಪ್ಷನಲ್ಲಿ ಕೊಟ್ಟಿರಲಿಲ್ವಾ, ಭಾಷಾ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂತಹ ಮೊದಲ ರಾಜ್ಯವೇ ಆಂಧ್ರ ಪ್ರದೇಶ. ಈಗ ಸಹ ನೀವು ಹೇಳ್ಬೋದು. ಓಕೆ, ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಕ್ವಶನ್ ಹೇಗೆ ಕೇಳ್ತಾನೆ, ಆತ ನಿಮಗೆ ಹೇಗೆ ಬಾಲ್ ಎಸಿತಾನಲ್ವ ಆ ರೀತಿ ನೀವು ರಿಟರ್ನ್ ಬ್ಯಾಟ್ನ ತಿರುಗಿಸ್ಬೇಕು ಅಷ್ಟೇ. ಸೊ ಇದು ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿ ಎಲ್ಲಿದೆ ಆಪ್ಷನ್ ಸಿ ಒಡಿಶಾ ಅಂತ ಇದೆ ನೋಡಿ. ಅಂದರೆ ನೆಕ್ಸ್ಟ್ ಒಂದು, ಪ್ರತಿ ವರ್ಷ ಯಾವ ದಿನಾಂಕದಂದು ಪೊಲೀಸ್ ಧ್ವಜ ದಿನವನ್ನು ಆಚರಿಸಲಾಗ್ತದೆ ಅಂತ ಕೇಳಿದ್ದಾರೆ. ಯಾವ ದಿನ ಆಚರಣೆ ಮಾಡ್ತಾರೆ ಸರ್? ಈ ಒಂದು ಏಪ್ರಿಲ್ 2ಕ್ಕೆ ಆಚರಣೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 30ನೇ ಪ್ರಶ್ನೆ, 1963ರ ಕರ್ನಾಟಕ ಪೊಲೀಸ್ ಕಾಯ್ದೆಯು KP Act 63 ಅಂತ ಹೇಳ್ತಾರೆ. ಗೊತ್ತಿದೆಯಾ ನಿಮಗೆ KP 63 ಆ್ಯಕ್ಟ್ ಅಂತ? ಏನು KP 63 ಆ್ಯಕ್ಟ್? ಇದು ಪೊಲೀಸಲ್ಲಿ, ಮೀನ್ಸ್ ಅವ್ರವ್ರು ಮಾತಾಡುವಾಗ ಇದನ್ನು ಯೂಸ್ ಮಾಡ್ಕೊಳ್ತಿರ್ತಾರೆ. ಓಕೆ, ಅವರ ಒಂದು ಸೆಮಿನಾರ್ಗಳಲ್ಲೆಲ್ಲ ಸಹ. ಮೀನ್ಸ್ ಕರ್ನಾಟಕ ಪೊಲೀಸ್ 1963 ಆ್ಯಕ್ಟ್ ಅಂತ ಇದರ ಫುಲ್ ಫಾರ್ಮ್. ಓಕೆ, ಸೊ ಆ ಒಂದು ಆ್ಯಕ್ಟ್ ಕಾಯ್ದೆಯು ಯಾವ ವರ್ಷದ ಏಪ್ರಿಲ್ 2ರಂದು ಜಾರಿಗೆ ಬಂದ ನೆನಪಿಗಾಗಿ ಪೊಲೀಸ್ ಧ್ವಜ ದಿನವನ್ನು ಆಚರಿಸಲಾಗ್ತದೆ ಅಂತ. ಆ್ಯಕ್ಟ್ ಬಂದಿರೋದು 1963ಅಲ್ಲಿ, ಬಟ್ ಇದು ಜಾರಿಗೆ ಬಂದಿರತಕ್ಕಂತಹ ದಿನಾಂಕ ಯಾವಾಗ ಅಂದರೆ ಏಪ್ರಿಲ್ 2 ಯಾವ ವರ್ಷ ಅಂತ ಕೇಳಿದ್ದಾನೆ. ಸೊ ಇದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ, ಆ್ಯಂಡ್ ದೆನ್ ನೀವು ಒಂದು ಹೋಮ್ವರ್ಕ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.